ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತೊಂದು ಪುಟ್ಟ ಉಪಾಯ ಹೇಳ್ಕೊಡ್ತಾ ಇದ್ದೀನಿ. ಸುಮಾರು ಜನ ಕೇಳ್ತಾ ಇರ್ತೀರ, ನಾವು ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಅನ್ನೋದೇ ಇಲ್ಲ, ಪ್ರೀತಿ ಇಲ್ಲ, ಯಾವಾಗಲೂ ಜಗಳ ಇರುತ್ತೆ, ಮನಸ್ತಾಪ ಇರುತ್ತೆ, ಒಬ್ಬರ ಮುಖ ಕಂಡ್ರೆ ಒಬ್ರಿಗೆ ಆಗ್ತಾ ಇರೋದಿಲ್ಲ, ನನ್ನ ಗಂಡ ನನ್ನನ್ನು ಬಿಟ್ಟು ಬೇರೆಯವ್ರನ್ನ ಮದುವೆ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ವೈಮನಸ್ಸು ಜಾಸ್ತಿ ಆಗಿದೆ, ಮತ್ತು ನನ್ನ ಹೆಂಡತಿ ನನ್ನನ್ನು ಪ್ರೀತಿಸ್ತಿಲ್ಲ ಅಂತ ಕೆಲವೊಬ್ಬರು ಗಂಡಸರು ಕೂಡ ಹೇಳ್ತಾ ಇರ್ತೀರ. ಅಂಥವ್ರಿಗೋಸ್ಕರ ನಾನು ಹೇಳ್ಕೊಡ್ತಾ ಇರೋಂಥ ಈ ಪುಟ್ಟ ತಂತ್ರನ ಖಂಡಿತವಾಗಿ ಮಾಡ್ಕೊಳ್ಳಿ. ಯಾಕಂದರೆ ಸ್ನೇಹಿತರೆ, ವಿಶೇಷವಾಗಿ ದುಡ್ಡನ್ನ ಅಲ್ಲಿ ಇಲ್ಲಿ ಜಾಸ್ತಿ ಖರ್ಚು ಮಾಡೋದು ಬದಲು ಒಂದೇ ಒಂದು ಸಣ್ಣ ಬಜೆ ನಿಮ್ಮ ಜೀವನನ ಬದಲಾಯಿಸುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ, ಗ್ರಂಥಿಗೆ ಅಂಗಡಿಯಲ್ಲಿ ಹೋದಾಗ ಬಜೆ ಅಂತ ಕೇಳಿ 10 ರೂಪಾಯಿ ಕೊಟ್ಟರೆ 2 ತುಂಡು ಕೊಡ್ತಾರೆ. ಆ ಬಜೆನ ನೀವು ತೊಗೊಂಬಂದು ಮನೇಲಿ, ಅದರಲ್ಲೂ ಬ್ರಹ್ಮ ಮುಹೂರ್ತದಲ್ಲಿ, ಅಂದರೆ ಯಾವುದೇ ದಿನ ಆದರೂ ಪರವಾಗಿಲ್ಲ, ಬೆಳಗಿನ ಜಾವದಲ್ಲಿ ಇದನ್ನು ನೀವು ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು, ಅಥವಾ ನಿಮ್ಮ ಹೆಂಡತಿ ನಿಮ್ಮನ್ನು ಪ್ರೀತಿಸಬೇಕು, ಅಥವಾ ನಿಮ್ಮ ಗಂಡ ನಿಮ್ಮನ್ನು ಪ್ರೀತಿಸಬೇಕು ಅಂತ ಬಯಸೋ ಅಂಥವರು ನೀವು ಬೆಳಗಿನ ಜಾವದಲ್ಲಿ ಈ ತಾಂತ್ರಿಕ ಪ್ರಯೋಗನ ನೀವು ಮಾಡ್ಕೊಳ್ಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ನಿಮ್ಮ ಕುಲದೇವರು, ಇಷ್ಟ ದೇವರು, ಗ್ರಾಮದೇವರನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ಆ ಭಜನ ನೀವು ತಗೊಂಡು ಒಂದು ತುಪ್ಪದ ದೀಪನ ನೀವು ರೆಡಿ ಮಾಡಿಕೊಂಡು ಹಚ್ಕೊಂಡಿರಬೇಕು. ಅದು ಮಣ್ಣಿನ ಹಣತೆ ದೀಪ ಆಗಿದ್ದರೆ ಇನ್ನೂ ತುಂಬಾ ಒಳ್ಳೆಯದು. ಆ ಮಣ್ಣಿನ ದೀಪಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದನ್ನು ಹಚ್ಚಿಬಿಟ್ಟು ದೇವರ ಮುಂದೆ ಇಟ್ಕೊಂಡು ಅದನ್ನು ನೀವು ಆ ದೀಪಕ್ಕೆ ನೀವು ತಂದಿರೋಂತಹ ಈ ಬಜೆ ಇರುತ್ತಲ್ಲ ಅದನ್ನು ನೀವು ಸುಡಬೇಕು. ಅಂದರೆ ಆ ಭಜನ ಆ ದೀಪ ಉರಿತಾ ಇರೋ ದೀಪಕ್ಕೆ ಇಟ್ಟು ಅದನ್ನು ಸುಡೋ ಅಂಥದ್ದನ್ನು ಮಾಡಿದಾಗ ಅದು ತುಂಬಾ ಸುಟ್ಟಾಗ ಕರಕಲಾಗುತ್ತೆ. ಆ ಕರಕಲಾಗುವಂತಹ ಪುಡಿನ ನೀವು ಎತ್ತಿ ಇಟ್ಕೊಬೇಕಾಗುತ್ತೆ. ಆ ಎತ್ತಿ ಇಟ್ಕೊಂಡಿದ ನಂತರ ಪ್ರತಿದಿನ ನೀವು ಏನು ಮಾಡಬೇಕು ಅಂತಂದರೆ, ಮಲಗೋದಕ್ಕಿಂತ ಮುಂಚೆ ಅವರ ಹೆಸರನ್ನು ಹೇಳ್ಕೊಂಡು, ನಿಮಗೆ ನಿಮ್ಮ ಗಂಡ ನಿಮ್ಮಂತೆ ಆಗಬೇಕು ಅಂದರೆ ಗಂಡನ ಹೆಸರನ್ನು ಹೇಳ್ಕೊಬೇಕು, ಹೆಂಡತಿ ನಿಮ್ಮಂತೆ ಆಗಬೇಕು ಅಂತ ಅಂದರೆ ಹೆಂಡತಿ ಹೆಸರನ್ನು ಹೇಳ್ಕೊಂಡು ಅದನ್ನು ನೀವು ಹಣೆಗೆ ಪ್ರತಿದಿನ ಧಾರಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡ ಹೆಂಡತಿ ನಡುವೆ ಇರೋಂಥ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ರು, ಮನಸ್ತಾಪಗಳಿದ್ರು ಖಂಡಿತವಾಗ್ಲೂ ದೂರ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ. ಇದೊಂದು ಸಣ್ಣ ಮಾಹಿತಿ. ಅಕಸ್ಮಾತ್ ನಿಮಗೆ ಈ ಭಜೆನ ನೀವು ಸುಡೋ ಅಂಥ ಸಂದರ್ಭದಲ್ಲಿ ನಿಮಗೆ ಯಾವುದು ಮಂತ್ರನೂ ಬರೋಕ್ಕಾಗಲಿಲ್ಲ ಅಂದರೆ ಓಂ ಗಂ ಗಣಪತಿಯೇ ನಮಃ ಅಂತ ಹೇಳ್ಕೊಳ್ಳಿ. ಯಾಕಂದರೆ ಎಂತಹ ವಿಘ್ನಗಳಿದ್ರು ಅದೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.